ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ರುಚಿಕರವಾದ ತರಕಾರಿ ಪಲ್ಯ ಹೇಗೆ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ. ತುಂಬ ಬೇಗ ಮತ್ತು ಸುಲಭವಾಗಿ ಮಾಡ್ಬೋದು. ಇದು ದೋಸೆ, ಚಪಾತಿ, ಇಡ್ಲಿ, ಪೂರಿ ಪ್ರತಿಯೊಂದ್ರ ಜೊತೆನೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 5 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆಲ್ಲ ಎಷ್ಟು ತೊಗೊಳ್ತೀರೋ ಅಷ್ಟೇ ಎಣ್ಣೆ ಸಾಕು. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಹಾಕೋ ಫಸ್ಟು ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ 1 ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ, ಯಾಕೆಂದ್ರೆ ಜಲ್ದಿ ಕೆಂಪಾಗುತ್ತೆ ಈರುಳ್ಳಿ ಅಂತ. ಆಮೇಲೆ 2 ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಅರಿಶಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಏನೆಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನೋ ಅದೆಲ್ಲ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ, ಆಲೂಗೆಡ್ಡೆ, ಬೀನ್ಸು, ಸೋರೆಕಾಯಿ, ಆಮೇಲೆ ಸೀಮೆ ಬದನೆಕಾಯಿ ಇವೆಲ್ಲ ಹಾಕ್ಕೊಂಡು, ಮತ್ತು ಒಂದು 3 ಕ್ಯಾಪ್ಸಿಕಮ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ. ಇವೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸತಿ ತಿರುಗಿಸ್ಕೊಳ್ಳೋಣ. ಆಮೇಲೆ ಇದನ್ನು ಮನೇಲಿ ಹೇಗೆ ಮಾಡಿಬಿಟ್ಟು ಒಂದು ಸತಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಮೇಲೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ಒಂದು 1/4 ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ. ತರಕಾರಿ ಬೇಯಲಿಕ್ಕೆ ಎಷ್ಟು ಬೇಕಷ್ಟು 3 ವಿಷಿಲ್ ಮಾಡ್ಕೊತೀನಿ. ತರಕಾರಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ತರಕಾರಿ ಎಲ್ಲ ಬೆಂದಮೇಲೆ ನಾನು ಖಾರ ಪುಡಿ ಇದಕ್ಕೆ ಬಳಸೋದು ಈ ಧನಿಯಾ ಕಾಳು ಮತ್ತು ಈ ಮಸಾಲೆ ಪದಾರ್ಥಗಳೆಲ್ಲ ಹಾಕಿ ಮಿಲ್ ಮಾಡಿಸಿರ್ತೀವಲ್ಲ ಅದನ್ನು, ಆ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ, ಒಂದು 3 ಸ್ಪೂನಷ್ಟು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಖಾರ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್, ಇಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಜಸ್ಟ್ ಆ ನೀರೆಲ್ಲ ಸಿಯೋ ಗಂಟ ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ನೀರೆಲ್ಲ ಡ್ರೈ ಆದಮೇಲೆ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ. ರುಚಿಕರವಾದ ತರಕಾರಿ ಪಲ್ಯ ತಿನ್ನಲಿಕ್ಕೆ ರೆಡಿಯಾಗಿದೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.